ಸೊ ಒಂದಿಷ್ಟು ಫನ್ನಿ ಕ್ವೆಶನ್ಸ್ನ ಕೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿರೋ ಅಂದರೆ ಇವರು ನೋಡೋದಕ್ಕೆ ದಡ್ಡ ಬಟ್ ಮನೆ ಒಳಗಡೆ ತುಂಬ ಬುದ್ಧಿವಂತ ಆ ಥರ ಯಾರು? ಹನುಮಂತು. ಹನುಮಂತು. ಹನುಮಂತು ಅವರು ಹೌದು, ಅಂದರೆ ನೋಡೋದಕ್ಕೆ ತುಂಬ ಅದು ತುಂಬ ಮುಗ್ಧಂತರ ಅನಿಸ್ತಾರೆ, ಅದು ಸಿಕ್ಕಾಪಟ್ಟೆ ಬುದ್ಧಿವಂತ. ಓಕೆ. ಬಿಗ್ ಬಾಸ್ ಮನೆ ಲವ್ ಬರ್ಡ್ಸ್ ಯಾರು ಅಂತ? ಇದು ನನಗೆ ತುಂಬಾ ಗೊತ್ತ tricky question. ಇಲ್ಲ, ಲವ್ ಬರ್ಡ್ಸ್ ಅಂತ ಯಾರೂ ಇಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಎರಡೂ ಟೂ ವೇ ಲವ್ ಸ್ಟೋರೀಸ್ ಅನ್ನೋ ಥರ ಏನು ಇದೆ, ಆ ಥರದ್ದು ಯಾವ ಭಾವನೆಗಳು ನಾನು ಆ ಮನೆಯಲ್ಲಿ ಎಲ್ಲೂ ನಾನು ನೋಡಿಲ್ಲ. ಸೊ ಹಾಗಾಗಿ ನಂಗೆ ಅದು ಯಾವುದೋ ಜಿನಾಯಿನು ನಿಜವಾಗ್ಲೂ ಹೀಗೆ ಇವ್ರು ಲವ್ ಬರ್ಡ್ಸು ಅಂತ ಯಾರೂ ಅನಿಸಿಲ್ಲ. ಸೊ ಫ್ರೆಂಡ್ಶಿಪ್ ವಿಚಾರಕ್ಕೆ ಬಂದಾಗ ಫ್ರೆಂಡ್ಶಿಪ್ಪು ಕಿತ್ತಾಟ ಇದೆಲ್ಲ ಕಾಮನ್. ಸೊ ನಿಮ್ಗೆ ಅನ್ಸಿರೋ ಪ್ರಕಾರ ಇವ್ರ ಫ್ರೆಂಡ್ಶಿಪ್ಪು ಇದರಿಂದ ಆಚೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದಿದ್ರೆ ಅವ್ರು ಯಾರು? ಶಿಶಿರಣ್ಣ ಮತ್ತು ಐಶ್ವರ್ಯ ಫ್ರೆಂಡ್ಶಿಪ್, ಬಹುಶಃ ಅವರಿಬ್ಬರ ಫ್ರೆಂಡ್ಶಿಪ್ ಒಂದೊಳ್ಳೆ ಪರಿಶುದ್ಧವಾಗಿರೋ ಸ್ನೇಹ. ಸೊ ಅವ್ರ ಮಾನಸಿಕತೆಗಳು ಮತ್ತು ಜೀವನ ಶೈಲಿ ಎರಡೂ ಅವ್ರಿಗೆ ಮ್ಯಾಚ್ ಆಗೋದ್ರಿಂದ ಮನೆಯಿಂದ ಹೊರಗಡೆ ಕೂಡ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಬೋದು ಅನ್ಸುತ್ತೆ. ಯಾರ ಫ್ರೆಂಡ್ಶಿಪ್ ಫೇಕ್ ಅಂತ ಅನ್ನಿಸ್ತಿದೆ? ಜಸ್ಟ್ ಇದು ಇಲ್ಲಿಗೆ ಮಾತ್ರ ಸೀಮಿತ, ಇಲ್ಲಿ ಒಂದು ಒಂದು ಪಾರ್ಟ್ನರ್ ಬೇಕು ಅನ್ನೋ ಕಾರಣಕ್ಕಿದ್ದಾರೆ ಅನ್ನೋಂಥದ್ದಿದ್ರೆ ಯಾರು? ಪಾರ್ಟ್ನರ್ ಬೇಕು ಅನ್ನೋ ಕಾರಣಕ್ಕಿದ್ದಾರೆ ಅಂತ ನನಗೇನು ಅನಿಸಲ್ಲ. ಸೊ ಅದರದೇ ತುಂಬ ಕಂಟಿನ್ಯೂ ಆಗಲಿಕ್ಕಿಲ್ಲ ಅನ್ಸೋದು ಈ ಮಂಜಣ್ಣ ಮತ್ತು ಗೌತಮಿ ಅವ್ರ ಸ್ನೇಹ. ಬಹುಶಃ ತುಂಬ ಲಾಂಗ್ ಟೈಮಿಗೆ ಕಂಟಿನ್ಯೂ ಆಗಲಿಕ್ಕಿಲ್ವೇನೋ. ಅದನ್ನು ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಕೂಡ ಹೇಳಿದರು, ಫೋನ್ ನಂಬರ್ಗಳೇ ಸಿಗಲ್ಲ ನಿಮಗೆ, ಆ ಥರನೂ ಆಗೋ ಸಾಧ್ಯತೆ ಇದೆ ಅಂತ. ಸೊ ಬಹುಶಃ ಹಾಗಾಗ್ಬೋದು ಅನಿಸುತ್ತೆ. ಸೊ ಇನ್ನು ಸುದೀಪ್ ಸರ್ ಅವರು ಇದು ಅವರ ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ನಾನು ಹೋಸ್ಟ್ ಮಾಡಲ್ಲ ಅಂತ. ಆ ವಿಚಾರ ಕೇಳಿ ಎಷ್ಟು ಶಾಕ್ ಆಯ್ತು ಅಂತ? ನಿಜವಾಗ್ಲೂ ಶಾಕ್ ಆಯ್ತು, ನನಗೆ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. പക്ഷേ ಈ ವಿಚಾರ ಸುಳ್ಳಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಅಂತ. ಅದಕ್ಕೆ ಸಂಬಂಧಪಟ್ಟಾಗ ಬಿಗ್ ಬಾಸ್ ತಂಡ ಒಂದಷ್ಟು ದೊಡ್ಡ ಶ್ರಮವೇ ಹಾಕಬಹುದು ಅದನ್ನು ಸುಳ್ಳು ಮಾಡೋಕ್ಕೆ ಅಂತ ನಂಬ್ತೀನಿ ನಾನು. ಓಕೆ. ನೆಕ್ಸ್ಟು ರಜತ್ ಅವರು ನಿಮ್ಮನ್ನ ತುಂಬಾ ಕಾಳು ಎಳ್ದಿದ್ದಾರೆ, ನಿಮ್ಮನ್ನ ಬಾಸ್ ಅಂತ ಕರೆಸಿ. ಇನ್ನೊಂದು ಎಲ್ಲ ಒಂದು ಕಡೆ ನಿಮ್ಮನ್ನ ಮನೆಯವರು ತುಂಬ ನೆಗೆಟಿವ್ ಆಗಿ ಅಥವಾ ಎಲ್ಲ ಕೆಲವೊಂದು ಸತಿ ಏನಂತಂದರೆ ಯಾವುದಕ್ಕೂ ಯೂಸ್ ಇಲ್ಲ, ಬೇಡ ಅನ್ನುವಾಗ ಎಷ್ಟು ಕುಗ್ಗಿ ಹೋಗ್ತಿದ್ರಿ ಅಂತ? ಭಾಳ ಸಲ ಹಿಂಸೆ ಅನಿಸಿದೆ. ಯಾಕಂದರೆ ಆಪಾದನೆಗಳನ್ನು ಅಷ್ಟು ಸುಲಭ ತೊಗೊಳ್ಳೋದು ದೊಡ್ಡ ಕಷ್ಟ ಅಲ್ಲ, ಅದನ್ನು ಅಲ್ಲದೇ ಇರೋ ಆಪಾದನೆಗಳನ್ನು ಸೃಷ್ಟಿ ಮಾಡಿ ಮಾಡೋದಿದೆಯಲ್ಲ, ಅದು ಭಾಳ ಹಿಂಸೆ ಕೊಡ್ತಿತ್ತು. ಬಟ್ ಖುಷಿ ಇದೆ, ಯಾಕಂದರೆ ಜನ ಅದನ್ನು ಸುಳ್ಳು ಅನ್ನೋದನ್ನು ನಂಬಿದ್ದಾರೆ. ಸೊ ಜನಕ್ಕೆ ಸತ್ಯ ಅರ್ಥ ಆಗ್ತಿತ್ತು ಅನ್ನೋದು ತಿಳಿದಾಗ ಎಲ್ಲೋ ಒಂದು ಕಡೆ ಖುಷಿ ಆಗ್ತಿತ್ತು. ಪ್ರತಿ ವಾರ ನಾನು ಸೇವ್ ಆಗ್ತಿದ್ದಾಗಲೂ ಅವರೆಲ್ಲ ಕುಗ್ಗಿಸ್ತಿದ್ರು ಇಡೀ ವಾರದ ಎಂಡಲ್ಲಿ ನಾನು ಸೇವ್ ಆಗ್ತಿದ್ದಾಗ ಜನಕ್ಕೆ ಗೊತ್ತಿದೆ ನನ್ನ ಶಕ್ತಿ ಏನು ಅಂತ ಅನ್ನೋದು ಅರ್ಥ ಆಗ್ತಿತ್ತು.